ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ನಿಮ್ಮ ಮಂಜು ಗೌಡ. ಮೆಟ್ರೋ ದರ ಏರಿಕೆ ಆಗಿತ್ತು. ಮೆಟ್ರೋ ದರ ಏರಿಕೆ ಆದ ನಂತರ ಏನು ಜನ ರೊಚ್ಚಿಗೆದ್ದು ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಅದಾದಮೇಲೆ ಒಂದು 2-3 ದಿನಗಳ ಬಳಿಕ ಮೆಟ್ರೋದಲ್ಲಿ ಪ್ರಯಾಣ ಮಾಡುವವರ ಸಂಖ್ಯೆ ಡ್ರಾಸ್ಟಿಕ್ ಆಗಿ ಡೌನ್ ಆಗಿತ್ತು. ಅದಾದ ನಂತರ BMRCL ಸ್ವಲ್ಪ ಎಚ್ಚೆತ್ತುಕೊಂಡಂತೆ ಕಾಣಿಸ್ತಾ ಇತ್ತು. ಆದರೆ ಕಂಪ್ಲೀಟ್ ಆಗಿ ಅಲ್ಲ, ಅಂದರೆ 100% ಅಂದರೆ ಒಂದು ಬೆಲೆ ಏರಿಕೆ ಮಾಡಿದ್ರು ಟಿಕೆಟ್ ದರದಲ್ಲಿ ಅನ್ನೋದನ್ನು ನೀವು 100% ಅಂತ ತಗೊಂಡ್ರೆ ಅದರಲ್ಲಿ ಕೆಲವೊಂದು ಭಾಗಗಳಲ್ಲಿ ಪ್ರಯಾಣಿಸುವ ಪ್ರಯಾಣಿಕರಿಗೆ ಟಿಕೆಟ್ ರೇಟನ್ನು ಕಡಿಮೆ ಮಾಡುವ ಮೂಲಕ ಒಂದಷ್ಟು ತೇಪೆ ಹಚ್ಚುವಂತಹ ಕೆಲಸವನ್ನು BMRCLನ ಅಧಿಕಾರಿಗಳು ಈ ಹಿಂದೆ ಮಾಡಿದರು. ಇದೀಗ BMRCLನ ಅಧಿಕಾರಿಗಳಿಗೆ ಮತ್ತೊಂದು ದೊಡ್ಡ ತಲೆನೋವು ಎದುರಾಗಿದೆ. ಯಾಕಪ್ಪ ಅಂತಂದರೆ ದಿನದಿಂದ ದಿನಕ್ಕೆ ಮೆಟ್ರೋದಲ್ಲಿ ಪ್ರಯಾಣ ಮಾಡ್ತಾ ಇರುವವರ ಸಂಖ್ಯೆ ಕಮ್ಮಿ ಆಗ್ತಾನೇ ಇದೆ. ಯಾಕಪ್ಪ ಅಂತಂದರೆ ಮೆಟ್ರೋ ಪ್ರಯಾಣ ದರ ದುಬಾರಿ ಅಂತ ಜನರಿಗೆ ಅನಿಸೋಕೆ ಸ್ಟಾರ್ಟ್ ಆಗಿದೆ. ಯಾಕೆ ಈ ಥರ ಅನಿಸಿಕೆ ಜನರಿಗೆ ಬರೋದಕ್ಕೆ ಸ್ಟಾರ್ಟ್ ಆಯಿತು? ಯಾಕೆ ಜನ ಈ ರೀತಿಯ ಒಂದು ನಿರ್ಧಾರಕ್ಕೆ ಬಂದರು? ಮೆಟ್ರೋದಲ್ಲಿ ಹೋಗೋದಕ್ಕಿಂತ ನಮ್ಮ ಓನ್ ವೆಹಿಕಲ್ಗೆ ಪೆಟ್ರೋಲ್ ಹಾಕಿಸ್ಕೊಂಡು ಹೋಗೋದು ಬೆಟ್ರೋ, ಅಥವಾ ಇರೋ ಪೆಟ್ರೋಲ್ ಬೈಕನ್ನು ಮಾರಿಬಿಟ್ಟು ಎಲೆಕ್ಟ್ರಿಕ್ ವೆಹಿಕಲನ್ನು ತೆಗೆದುಕೊಂಡು ಅದನ್ನು ಚಾರ್ಜ್ ಮಾಡಿಬಿಟ್ಟು ಓಡಿಸ್ಕೊಂಡು ಹೋದರೆ ಮೆಟ್ರೋದಲ್ಲಿ ಓಡಾಡೋದಕ್ಕಿಂತ 50% ಅಮೌಂಟ್ನಲ್ಲಿ ನಾವು ಎಲೆಕ್ಟ್ರಿಕ್ ವೆಹಿಕಲ್ನಲ್ಲಿ ಓಡಾಡ್ಬೋದು ಎನ್ನುವ ಒಂದು ನಿರ್ಧಾರಕ್ಕೆ ಜನ ಬಂದಿರುವ ಕಾರಣಕ್ಕೆ ಮೆಟ್ರೋದಲ್ಲಿ ಓಡಾಡುವ ಪ್ರಯಾಣಿಕರ ಸಂಖ್ಯೆ ಕಮ್ಮಿ ಆಗಿದೆ. ಯಾವೆಲ್ಲ ಕಾರಣಗಳು ಈ ರೀತಿಯ ನಿರ್ಧಾರಕ್ಕೆ ಜನ ಬರೋ ಹಾಗೆ ಮಾಡ್ತು ಅನ್ನೋದನ್ನು ನಾವು ನೋಡೋದಾದರೆ, ನಾವು ಮೆಟ್ರೋದಲ್ಲಿ ಹೋಗಬೇಕಾದ್ರೆ ಮನೆಯಿಂದ ಮೆಟ್ರೋ ಸ್ಟೇಷನ್ಗೆ ಯಾವುದ್ರಲ್ಲಿ ಬರ್ತೀವಿ? ನಮ್ಮ ಸ್ವಂತ ವೆಹಿಕಲ್ನಲ್ಲಿ ಬರ್ತೀವಿ, ಇಲ್ಲ ಬೈಕಲ್ಲಿ ಬರ್ತೀವಿ, ಇಲ್ಲ ಕಾರಲ್ಲಿ ಬರ್ತೀವಿ. ಅದನ್ನು ಎಲ್ಲಿ ನಿಲ್ಲಿಸ್ತೀವಿ? ಮೆಟ್ರೋ ಪಾರ್ಕಿಂಗಲ್ಲಿ ನಿಲ್ಲಿಸ್ತೀವಿ. ಮೆಟ್ರೋ ಪಾರ್ಕಿಂಗಲ್ಲಿ ಬೆಳಿಗ್ಗೆಯಿಂದ ಸಂಜೆವರೆಗೂ ನಮ್ಮ ಬೈಕು ಕಾರು ಏನೋ ನಿಲ್ಲಿಸಿದ್ವಿ ಅಂತ ಅಂದ್ಕೊಳ್ಳಿ, 30 ರೂಪಾಯಿ ಒಂದು ಬೈಕಿಗೆ ಹೋಗ್ಬೋದು, 4 ವೀಲರ್ಗೆ ಒಂದು 50ರಿಂದ 60 ರೂಪಾಯಿ ಹೋಗ್ಬೋದು. ಅದ್ರ ಜೊತೆಗೆ ಪಾರ್ಕಿಂಗ್ನಲ್ಲಿ ಗಾಡಿನ ಪಾರ್ಕ್ ಮಾಡಿ ನಡ್ಕೊಂಡು ಮೇಲ್ಗಡೆ ಬಂದ್ವಿ ಅಂತ ಅಂದ್ಕೊಳ್ಳಿ, ಟಿಕೆಟ್ ತಗೊಂಡು ಒಳಗಡೆ ಇನ್ನೇನು ಹೋಗಬೇಕು, ಎಂಟ್ರಿ ಕೊಡಬೇಕು. ನಮಗೆ 1ಕ್ಕೋ 2ಕ್ಕೋ ಅರ್ಜೆಂಟ್ ಆಯಿತು ಅಂತ ಅಂದ್ಕೊಳ್ಳಿ, ಅಲ್ಲಿಗೆ ಹೋಗಬೇಕು, ಅಲ್ಲೂ ಕೂಡ ದುಡ್ಡು ಕೊಡಬೇಕು. ಈ ಮುಂಚೆ ದುಡ್ಡಿರಲಿಲ್ಲ, ಈಗ ಎಲ್ಲ ಮೆಟ್ರೋ ಸ್ಟೇಷನ್ನಲ್ಲೂ ಉಯ್ಯೋದಕ್ಕೆ ಮಾಡೋದಕ್ಕೆ ಇದಕ್ಕೂ ಕೂಡ ಚಾರ್ಜ್ ಮಾಡ್ತಿದ್ದಾರೆ, ಅಲ್ಲೂ ಕೂಡ ದುಡ್ಡು ಕಟ್ಟಬೇಕು. ಓಕೆ, ಅದನ್ನು ಮುಗಿಸ್ಕೊಂಡು ಮತ್ತೆ ಸ್ಟೇರ್ ಕೇಸ್ ಹತ್ಕೊಂಡೋ ಲಿಫ್ಟ್ ಹತ್ಕೊಂಡೋ ಮೆಟ್ರೋ ಹತ್ತಿದ್ವಿ ಅಂದ್ಕೊಳ್ಳಿ, ಅಲ್ಲೂ ಕೂಡ ಟಿಕೆಟ್ ಪ್ರಯಾಣ ದರ ಹೆಚ್ಚು, ಸಿಕ್ಕಾಪಟ್ಟೆ ಹೆಚ್ಚು. ಆ ಟಿಕೆಟ್ನು ತಗೋತೀವಿ, ಆ ಟಿಕೆಟ್ನ ತಗೊಂಡಾದ್ಮೇಲೆ ಹೋಗಿ ಅಲ್ಲಿ ಒಂದು ಜಾಗದಲ್ಲಿ ಇಳಿತೀವಿ, ಯಾವುದೋ ಒಂದು ಮೆಟ್ರೋ ಸ್ಟೇಷನಲ್ಲಿ ಇಳಿತೀವಿ. ಮೆಟ್ರೋ ಸ್ಟೇಷನಲ್ಲಿ ಇಳಿದ ಮೇಲೆ ಏನು ಮೆಟ್ರೋ ಸ್ಟೇಷನ್ ಪಕ್ಕದಲ್ಲೇ ಇರುತ್ತೆ ಆಫೀಸು? ಇಲ್ಲ, ಅಲ್ಲಿಂದ ಮತ್ತೆ ನಾವು ಇನ್ನೊಂದು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ನ ನಂಬ್ಕೋಬೇಕಾಗತ್ತೆ. ಸ್ಟಾರ್ಟಿಂಗು ಪಾರ್ಕಿಂಗಲ್ಲಿ 30ರಿಂದ 60 ರೂಪಾಯಿ ಟಿಕೆಟ್ ರೇಟ್, ಒಂದು 30ರಿಂದ 60 ರೂಪಾಯಿ. ಮತ್ತು ಇದು ಮಾಡೋದಕ್ಕೆ ಒಂದು 5ರಿಂದ 10 ರೂಪಾಯಿ. ಅದಾದ ನಂತರ ಇಳಿದು ಮತ್ತೆ ಮೆಟ್ರೋ ಸ್ಟೇಷನಿಂದ ನಮ್ಮ ಆಫೀಸ್ ಲೊಕೇಶನ್ಗೆ ರೀಚ್ ಆಗೋದಕ್ಕೆ ಮತ್ತೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ಗೆ ಒಂದು 30 ರೂಪಾಯಿನ. ಆಟೋದಲ್ಲಿ ಹೋಗ್ತೀವಿ ಅಂತಂದ್ರೂ ಮಿನಿಮಮ್ ಚಾರ್ಜ್ 30 ರೂಪಾಯಿ ಕೊಡಲೇಬೇಕು. ಆದರೆ 30 ರೂಪಾಯಿ ಇವತ್ತು ಆಟೋದವ್ರು ಬರೋದು ತುಂಬ ಕಮ್ಮಿ, 50 ರೂಪಾಯಿ 100 ರೂಪಾಯಿ ಹಿಂಗೆ ಕೇಳ್ತಾರೆ. ಅಲ್ಲೂ ಕೊಡಬೇಕು. ಎಷ್ಟಾಯಿತು? 60, 120, ಅಲ್ಲೊಂದು 100, 220, 300. ಇಷ್ಟೊಂದು ಅಫೋರ್ಡ್ ಮಾಡೋದಕ್ಕೆ ಸಾಮಾನ್ಯ ಜನಗಳಿಗೆ ಸಾಧ್ಯ ಇದೆಯಾ? ಸಾಧ್ಯನೇ ಇಲ್ಲ. ಹಾಗಾಗಿ ಪ್ರತಿದಿನ 300ರಿಂದ 400 ರೂಪಾಯಿ ಖರ್ಚು ಮಾಡೋ ಬದಲು ನಾವು ನಮ್ಮ ಓನ್ ವೆಹಿಕಲಲ್ಲೇ ಓಡಾಡ್ಬಿಡೋಣ. ಒಂದು 100-150 ರೂಪಾಯಿ ಪೆಟ್ರೋಲ್ ಹಾಕ್ಸಿದ್ರೆ ಸಾಕಪ್ಪ, ಆರಾಮಾಗಿ ನಮ್ಮ ಬೈಕು ಕರ್ಕೊಂಡೋಗಿ ವಾಪಸ್ ಮನೆಗೆ ಕರ್ಕೊಂಬಂದು ಬಿಟ್ಬಿಡುತ್ತೆ. ಅದರಲ್ಲೂ ಎಲೆಕ್ಟ್ರಿಕ್ ವೆಹಿಕಲ್ ಆಯಿತು ಅಂತಂದರೆ ಒಂದ್ಸಲಿ ಚಾರ್ಜ್ ಮಾಡಿದ್ರೆ ಆಲ್ಮೋಸ್ಟ್ ಒಂದು 100 ಕಿಲೋಮೀಟರ್ ಓಡಾಡ್ಬೋದು. ನಾವು ಪ್ರತಿದಿನ ಒಂದು ಚಾರ್ಜ್ ಮಾಡೋದಕ್ಕೆ ಕಂಪ್ಲೀಟಾಗಿ ಒಂದು ಬೈಕ್ನ ಚಾರ್ಜ್ ಮಾಡೋದಕ್ಕೆ ನಮಗೆ ತಗುಲುವ ವೆಚ್ಚ ಆಲ್ಮೋಸ್ಟ್ 30ರಿಂದ 40 ರೂಪಾಯಿ. ಕರೆಂಟ್ ಬಿಲ್ ಜಾಸ್ತಿ ಬರೋದು ಬಿಟ್ಟರೆ ಅದಕ್ಕಿಂತ ಜಾಸ್ತಿ ಬರೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಹೀಗಾಗಿ ಏನು ಮಾಡಿದ್ರು, ಮೆಟ್ರೋದಲ್ಲಿ ಜನ ಓಡಾಡೋದನ್ನ ಕಮ್ಮಿ ಮಾಡಿಕೊಂಡ್ರು. ಸೊ ಈಗ BMRCLನ ಅಧಿಕಾರಿಗಳು ಇದಕ್ಕೆ, ಅಂದರೆ ಮೆಟ್ರೋ ಲಾಸ್ನಲ್ಲಿ ನಡೀತಾ ಇದೆ, ಈ ಹಿಂದೆ ಟಿಕೆಟ್ ರೇಟ್ ಜಾಸ್ತಿ ಮಾಡೋದಕ್ಕೆ ಇವ್ರು ಕೊಟ್ಟಂತಹ ಕಾರಣ ಕೂಡ ಇದೆ. ಈಗ ಮತ್ತೆ ಮೆಟ್ರೋನ ಮೇಂಟೈನ್ ಮಾಡೋದಕ್ಕೆ ಆಗ್ತಾ ಇಲ್ಲ, ಸಿಕ್ಕಾಪಟ್ಟೆ ಲಾಸ್ ಆಗ್ತಾ ಇದೆ. ಮೆಟ್ರೋನ ನಿರ್ಮಾಣ ಮಾಡೋದಕ್ಕೆ ನಾವು ತೆಗೆದುಕೊಂಡಿರುವ ಸಾಲಕ್ಕೆ ಬಡ್ಡಿಯನ್ನು ಸಹ ಕರೆಕ್ಟಾಗಿ ಕಟ್ಟೋದಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ನಾವು ಹೊಸ ಒಂದು ಮಾರ್ಗಕ್ಕೆ ಬಂದಿದ್ದೀವಿ ಎನ್ನುವ ಒಂದು ಉದ್ದಟತನದ ಹೇಳಿಕೆಯನ್ನು ಕೊಡುವ ಮೂಲಕ ಈಗ ಜಾಹೀರಾತುಗಳ ಮೊರೆಯನ್ನು ಹೋಗಿದ್ದಾರೆ. ಬೆಂಗಳೂರಿನಲ್ಲಿ ಈಗ BMRCLನಲ್ಲಿ ಒಟ್ಟು 57 ರೈಲುಗಳು ಸಂಚಾರವನ್ನು ಮಾಡ್ತಾ ಇದೆ. ಅದರಲ್ಲಿ ನೇರಳೆ ಮಾರ್ಗದಲ್ಲಿ ಅಂದರೆ ಪರ್ಪಲ್ ಲೈನ್ನಲ್ಲಿ 33 ರೈಲುಗಳಿದ್ದಾವೆ, ಇನ್ನು 24 ರೈಲುಗಳು ಗ್ರೀನ್ ಲೈನ್ನಲ್ಲಿ ಇದ್ದಾವೆ. ಈ ಎಲ್ಲ ರೈಲುಗಳ ಮೇಲೂ
ರೈಲುಗಳ ಮೇಲೂ ಸಹ ಇದೀಗ ಕಂಪ್ಲೀಟಾಗಿ ಅಡ್ವರ್ಟೈಸ್ಮೆಂಟನ್ನು ಮಾಡೋದಕ್ಕೆ ಒಂದು ಟೆಂಡರನ್ನು ಕರೆದು ಕಂಪ್ಲೀಟಾಗಿ ಆ ಟೆಂಡರನ್ನು 25 ಕೋಟಿಗೆ ಕೂಗುವುದರ ಮೂಲಕ 7 ವರ್ಷಗಳ ಟೆಂಡರನ್ನು ಇದೀಗ ಒಂದು ಸಂಸ್ಥೆಗೆ ಅಥವಾ ಕಂಪನಿಗೆ ಕೊಡುವ ನಿರ್ಧಾರವನ್ನು BMRCL ಮಾಡಿಕೊಂಡಿದೆ. ಇಷ್ಟು ದಿನ ನೀವು ಗಮನಿಸ್ತಾ ಇರ್ಬೋದು, ಮೆಟ್ರೋದ ಒಳಗಡೆ ಕೆಲವೊಂದು ಜಾಹೀರಾತುಗಳು ನೋಡೋದಕ್ಕೆ ಸಿಗ್ತಾ ಇತ್ತು ಚಿಕ್ಕ ಚಿಕ್ಕ ಬೋರ್ಡ್ನಲ್ಲಿ. ಆದರೆ ಮೆಟ್ರೋದ ಹೊರಗಡೆ ಜಾಹೀರಾತುಗಳು ಕಮ್ಮಿ. ಅಂದರೆ ಎಲ್ಲೋ 1 ಅಥವಾ 2 ಮೆಟ್ರೋ ಟ್ರೈನ್ಗಳನ್ನು ಪರ್ಪಲ್ ಲೈನ್ನಲ್ಲಿ ನನಗೆ ನೋಡಿದ್ದು ನೆನಪು. ಅದು ಜಾಹೀರಾತಲ್ಲ, ಸ್ವತಂತ್ರ ದಿನಾಚರಣೆಯ ಸಂದರ್ಭದಲ್ಲಿ, ಗಣರಾಜ್ಯೋತ್ಸವದ ಸಂದರ್ಭದಲ್ಲಿ, ಅಂದರೆ ಈ ನ್ಯಾಷನಲ್ ಹಾಲಿಡೇಸ್ ಅಂತ ಏನು ಬರುತ್ತೆ ಅಂತಹ ಸಂದರ್ಭದಲ್ಲಿ ಒಂದು ವಿಶ್ ಮಾಡೋದಕ್ಕೆ ಒಂದು ಸ್ಟಿಕ್ಕರಿಂಗನ್ನು ಮಾಡಿಸಿರುವಂತಹ ಒಂದಿಷ್ಟು ಟ್ರೈನ್ಗಳನ್ನು ನಾನು ಈ ಹಿಂದೆ ನೋಡಿದ್ದೆ. ಆದರೆ ಇದೀಗ ಕಂಪ್ಲೀಟಾಗಿ ಒಂದು ಜಾಹೀರಾತನ್ನು ಈಗ ಅಂದರೆ ಗ್ರೀನ್ ಲೈನ್ನಲ್ಲಿ ಗ್ರೀನ್ ಮೆಟ್ರೋ ಏನು ಬರ್ತಾ ಇತ್ತು, ಪರ್ಪಲ್ ಲೈನ್ನಲ್ಲಿ ಪರ್ಪಲ್ ಕಲರ್ ಮೆಟ್ರೋ ಏನು ಬರ್ತಾ ಇತ್ತು, ಆ ಪರ್ಪಲ್ ಕಲರು ಗ್ರೀನ್ ಕಲರು ಕಾಣದೇ ಇರುವ ರೀತಿಯಲ್ಲಿ ಕಂಪ್ಲೀಟಾಗಿ ಮೆಟ್ರೋನ ಕವರ್ ಆಗುವಂತೆ ಕಂಪ್ಲೀಟ್ ಜಾಹೀರಾತನ್ನು ಕೊಡೋದಕ್ಕೆ BMRCL ನಿರ್ಧರಿಸಿದೆ. ಅದಕ್ಕೆ ಕೂಗಿರುವಂತಹ ಟೆಂಡರ್ 25 ಕೋಟಿ. ಈ 25 ಕೋಟಿಗೆ ಗುತ್ತಿಗೆಯನ್ನು ನೀಡಲಾಗಿದೆ. ಹಸಿರು ಮಾರ್ಗಕ್ಕೆ 11 ಕೋಟಿ ರೂಪಾಯಿ, ನೇರಳೆ ಮಾರ್ಗಕ್ಕೆ ಅಂದರೆ ಪರ್ಪಲ್ ಲೈನ್ಗೆ 14 ಕೋಟಿ ರೂಪಾಯಿ ಟೆಂಡರ್ ಆಗೋಗಿದೆ. ಈ ಟೆಂಡರ್ನ ಅವಧಿ 7 ವರ್ಷ ಇರುತ್ತೆ. ಈ ಅವಧಿ ಅಂದರೆ ಈ ಟೆಂಡರ್ನ ಅವಧಿ 25 ಕೋಟಿಗೆ ಏನು ಕೂಗಿದರೆ ಇದು 5% ಅಂದರೆ ಪ್ರತಿ ವರ್ಷ 5% ಜಾಸ್ತಿ ಆಗ್ತಾ ಹೋಗುತ್ತೆ ಎನ್ನುವ ಮಾಹಿತಿಯನ್ನು ಮೆಟ್ರೋದ ಅಧಿಕಾರಿಗಳು ಈಗ ಕೊಟ್ಟಿದ್ದಾರೆ. ಇದರಿಂದ ಜನ ಆಡ್ಕೊಂಡು ನಗಾಡ್ತಾ ಇದ್ದಾರೆ. ಜನ ಮುಂಚೆ ಆರಾಮಾಗಿ ಸಖತ್ತಾಗಿ ಓಡಾಡ್ತಾ ಇದ್ರು, ಮೆಟ್ರೋಗೆ ದುಡ್ಡು ಬರ್ತಾ ಇತ್ತು. ಈಗ ಅವ್ರ ಕಾಲ ಮೇಲೆ ಅವರೇ ಚಪ್ಪಡಿ ಕಲ್ಲನ್ನು ಎಳೆದುಕೊಳ್ಳುವ ಮೂಲಕ ಈ ರೀತಿಯ ಜಾಹೀರಾತುಗಳ ಮೊರೆ ಹೋಗಿದ್ದಾರೆ. ಮೆಟ್ರೋಗೆ ಆಗ್ತಾ ಇರುವ ಲಾಸನ್ನು ತಪ್ಪಿಸೋದಕ್ಕೆ ಅಂತ ಜನ ಆಡ್ಕೊಂಡು ನಗಾಡ್ತಾ ಇದ್ದಾರೆ. ನಿಮಗೇನು ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಅಂತ ಕೇಳ್ಕೊತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.